ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಹಳ್ಳಿ ಜೀವನದ ಬಗ್ಗೆ ವಿಡಿಯೋ ಮಾಡುತ್ತಿದ್ದ ಸಕ್ಕರೆನಾಡು ಕೆಂಪನಿಗೆ ಮಾಗಡಿ ಜನರು ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ ಅಂತಲೇ ಹೇಳಬಹುದು. ತುಂಬಾ ಜನ ಇಂಥ ಇನ್ಫ್ಲೂಯೆನ್ಸರ್ನೆಲ್ಲ ಫಾಲೋ ಮಾಡ್ತಿರ್ತಾರೆ. ಇವ್ರಿಗೆ ಲಕ್ಷಾಂತರ ಜನ ಫಾಲೋವರ್ಸ್ ಕೂಡ ಇದ್ದಾರೆ. ಇವ್ರನ್ನ ತುಂಬಾ ಜನ ಇನ್ಸ್ಪಿರೇಷನ್ ಆಗು ತಗೋತಾರೆ. ಅಯ್ಯೋ, ಒಬ್ಬ ಹಳ್ಳಿ ಹುಡುಗ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀತಿದ್ದಾನೆ ಅನ್ನೋ ಒಂದು ಖುಷಿ ಕೂಡ ಪಡ್ತಿರ್ತಾರೆ. ಅಂದ್ರೆ ಇಷ್ಟು ಚೆನ್ನಾಗಿ ವಿಡಿಯೋ ಮಾಡ್ತಿದ್ದ, ಇಷ್ಟು ಒಳ್ಳೆ ಒಂಥರ ವಿಡಿಯೋದಲ್ಲೆಲ್ಲ ಪೋಟ್ರೆ ಆಗ್ತದ. ಬಟ್ ಇದ್ದಕ್ಕಿದ್ದಾಗೆ ಯಾಕೆ ಇವನ್ಗೆ ಈ ತರ ಕೆಟ್ಟ ಬುದ್ಧಿ ಬಂತು ಅಂತ ಅನ್ಕೊಳ್ತಿರೋರ್ಗೆ ಈ ವಿಡಿಯೋದಲ್ಲಿ ಏನೇನಾಗಿದೆ, ಇವನ ತಪ್ಪೇನು, ಈ ಕೆಂಪ ಅವರು ತಪ್ಪು ಮಾಡಿದಾರಾ ಅಥವಾ ಇಲ್ವಾ ಅನ್ನೋದೆಲ್ಲ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸಿಕೊಡ್ತೀನಿ. ಬನ್ನಿ. ಹೊಸ ವರ್ಷದ ಸಂಭ್ರಮಾಚರಣೆಗೆಂದು ಪಟ್ಟಣದ ಶ್ರೀ ಮೊಬೈಲ್ ಅಂಗಡಿ ಮಾಲೀಕ ವೆಂಕಟೇಶ್ ಅವರು ತಮ್ಮ ತೋಟದಲ್ಲಿ ಯೂಟ್ಯೂಬರ್ ಹಾಗೂ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತಾರಲ್ಲ, ಆ ಇನ್ಫ್ಲೂಯೆನ್ಸರ್ನೆಲ್ಲ ಕರ್ಸಿರ್ತಾರೆ. ಅವರಿಗೆ ಭರ್ಜರಿ ಬಾಡೂಟ ಹಾಗೂ ಔತಣಕೂಟದಲ್ಲಿ ಬರೀ ಬಾಡೂಟ ಅಲ್ಲದೆ ತರಾವರಿ ಮದ್ಯವನ್ನು ಕೂಡ ಕೊಟ್ಟಿರ್ತಾರೆ. ಕಂಠಪೂರ್ತಿ ಕುಡಿದು ಮದ್ಯ ಹಾಗೂ ಬಾಡೂಟ ಸೇವನೆ ಮಾಡಿದ್ದ ಶಿರಾ ಮೂಲದ ಯೂಟ್ಯೂಬರ್ ರವಿ ಅವರು ತೋಟದಿಂದ ತಡರಾತ್ರಿ ಹೊರಗೆ ಬಂದು ಗೊಲ್ಲರಹಟ್ಟಿ ಗ್ರಾಮದ ಒಳಗೆ ಪ್ರವೇಶಿಸಿ ಕುಡಿದ ಮತ್ತಿನಲ್ಲಿ ಅಪ್ರಾಪ್ತ ಯುವತಿಯನ್ನು ಸಲುಗೆಯಿಂದ ಮಾತನಾಡಿ ಪುಸಲಾಯಿಸಿ ಯುವತಿ ಬಾಯಿ ಮುಚ್ಚಿ ತನ್ನ ಕಾರಿನ ಒಳಗೆ ಎಳೆದುಕೊಂಡು ಸ್ಥಳದಿಂದ ಪರಾರಿಯಾಗಿರ್ತಾರೆ. ಕುಡಿದ ಅಮ್ಮಲಿನಲ್ಲಿದ್ದ ಆರೋಪಿ ದಾರಿ ತಿಳಿಯದೆ ಗ್ರಾಮದ ಸುತ್ತಮುತ್ತ ಪ್ರದೇಶದಲ್ಲಿಯೇ ಸುತ್ತಾಡಿ ಕೊನೆಗೆ ಮೂತ್ರ ವಿಸರ್ಜನೆಗೆ ಕಾರಿನಿಂದಿಳಿದಾಗ ಯುವತಿ ತನ್ನ ಮನೆಯ ಮೊಬೈಲ್ಗೆ ಕರೆ ಮಾಡಿ ತನ್ನನ್ನು ರಕ್ಷಣೆ ಮಾಡುವಂತೆ ಮಾಹಿತಿ ನೀಡಿದ್ದಾಳೆ. ನಂತರ ಎಚ್ಚೆತ್ತ ಗ್ರಾಮಸ್ಥರು ಗ್ರಾಮದ ಸುತ್ತಮುತ್ತ ಪ್ರದೇಶಗಳಿಗೆ ತಮ್ಮ ವಾಹನಗಳಲ್ಲಿ ತೆರಳಿದ್ದ ಸಮಯದಲ್ಲಿ ಉಳಿಯೂರು ದುರ್ಗ ಮಾಗಡಿ ಮುಖ್ಯ ರಸ್ತೆಯಲ್ಲಿ ಅನುಮಾನಗೊಂಡು ರವಿಯ ಕಾರನ್ನು ಅಡ್ಡಗಟ್ಟಿದ ಗ್ರಾಮಸ್ಥರಿಗೆ ರವಿ ತನ್ನ ಕೃತ್ಯ ಬಯಲಾಗುತ್ತದೆ ಎಂದು ತಿಳಿದು ಕಾರನ್ನು ಅತಿ ವೇಗವಾಗಿ ಚಾಲನೆ ಮಾಡಿಕೊಂಡು ಮಾಗಡಿ ಕಡೆಗೆ ಹೊರಟಿದ್ದು ಯುವತಿಯ ಸಂಬಂಧಿಕರು ರವಿಯ ಕಾರನ್ನು ಸಿನಿಮೀಯ ರೀತಿಯಲ್ಲಿ ತಡೆದು ಸೋಮೇಶ್ವರ ಕಾಲೋನಿಯ ಬಳಿ ಅಡ್ಡಗಟ್ಟಿರ್ತಾರೆ. ಪರಿಣಾಮ ರವಿ ತನ್ನ ಕಾರಿನಿಂದ ತಪ್ಪಿಸಿಕೊಳ್ಳದ ಪರಿಸ್ಥಿತಿ ನಿರ್ಮಾಣವಾಗಿ ಗ್ರಾಮಸ್ಥರ ಕೈಗೆ ಯುವತಿಯ ಸಹಿತ ಸಿಕ್ಕಿಬಿದ್ದಿದ್ದಾನೆ. ನಂತರ ಯುವತಿಯನ್ನು ರಕ್ಷಿಸಿ ಅಪಹರಣ ಮಾಡಲು ಯತ್ನಿಸಿದ ಯೂಟ್ಯೂಬ್ ರವಿಯನ್ನು ಪೊಲೀಸರ ವಶಕ್ಕೆ ಒಪ್ಪಿಸಿದ ಘಟನೆ ಸಂಭವಿಸಿದೆ ಮಾಗಡಿಯಲ್ಲಿ. ಈಗ ಮಾಗಡಿ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಹಾಗೂ ಅಪಹರಣ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ನಿನ್ನೆ ಆರೋಪಿ ರವಿ ಜೊತೆಯಲ್ಲಿ ತಡರಾತ್ರಿ ಎಣ್ಣೆ ಪಾರ್ಟಿಯಲ್ಲಿ ತೊಡಗಿದ್ದ ಮಂಡ್ಯ ಮೂಲದ ಸಕ್ಕರೆನಾಡು ಕೆಂಪ ಹಾಗೂ ಇನ್ನೂ ಸ್ವಲ್ಪ ಇನ್ಫ್ಲೂಯೆನ್ಸರ್ಗೆ ಮಾಗಡಿ ಪೊಲೀಸ್ ಠಾಣೆಯ ಬಳಿ ಬರುತ್ತಿದ್ದ ಹಾಗೆ ಗ್ರಾಮಸ್ಥರು ಹಿಡಿದು ಧರ್ಮದೇಟು ನೀಡಿದ್ದಾರೆ. ಹೊಸ ವರ್ಷದಂದು ಕುಡಿದ ಅಮಲಿನಲ್ಲಿ ಯುವತಿಯ ಅಪಹರಣ ಹಾಗೂ ಅತ್ಯಾಚಾರಕ್ಕೆ ಯತ್ನಿಸಿದ ಆರೋಪದ ಅಡಿಯಲ್ಲಿ ಹಲವರನ್ನು ವಶಕ್ಕೆ ಪಡೆಯಲಾಗಿದೆ. ಇನ್ನು ಅವರನ್ನು ಇನ್ವೆಸ್ಟಿಗೇಷನ್ ಕೂಡ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಸಕ್ಕರೆನಾಡು ಕೆಂಪುಂದು ತಪ್ಪೇನಿದೆ ಅಂತ ನಿಮಗೆಲ್ಲ ಅನಿಸ್ತಾ ಇರ್ಬೋದು. ಹೌದು, ಸಕ್ಕರೆನಾಡು ಕೆಂಪುಂದು ಹಾಗೂ ಇನ್ನೂ ಸ್ವಲ್ಪ ಇನ್ಫ್ಲೂಯೆನ್ಸರ್ ಕೂಡ ತಪ್ಪಿದೆ. ನಿನ್ನೆ ರಾತ್ರಿ ಎಣ್ಣೆ ಪಾರ್ಟಿ ಮುಗಿಸ್ಕೊಂಡು ಸೀದಾ ಮನೆಗೆ ಹೋಗ್ಬೇಕಿತ್ತು. ಬಟ್ ಇವ್ರು ಏನು ಮಾಡಿದ್ದಾರೆ ಅಂದರೆ, ರವಿ ಈ ಥರ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಿದ್ದು ಕೂಡ ಬೆಳಗ್ಗೆ ಎದ್ದು ಅವನನ್ನು ನೋಡಲು ಸ್ಟೇಷನ್ಗೆ ಹೋಗಿದ್ದಾರೆ. ಸಕ್ಕರೆನಾಡು ಕೆಂಪ ಹಾಗೂ ಕಬ್ಜಾ ಶರತ್ ರವರು ಇಬ್ಬರು ಕೂಡ ರವಿಯನ್ನು ನೋಡಲು ಸ್ಟೇಷನ್ಗೆ ಹೋದಾಗ ಗ್ರಾಮಸ್ಥರು ನೋಡಿಲ್ಲ. ಬಟ್ ಅವನನ್ನು ನೋಡಿಕೊಂಡು ಬರುವಾಗ ಗ್ರಾಮಸ್ಥರು ನೋಡಿದ್ದಾರೆ. ಆಗ ಗ್ರಾಮಸ್ಥರು ಇವರೂ ಕೂಡ ಅವನ ಜೊತೆ ಇನ್ವಾಲ್ವ್ ಆಗಿದ್ದಾರೆ ಎಂದು ತಿಳಿದುಕೊಂಡು ಸಕ್ಕರೆನಾಡು ಕೆಂಪ ಹಾಗೂ ಶರತ್ ಕಬ್ಜಾಗೆ ಹಿಗ್ಗಾಮುಗ್ಗ ಹೊಡೆದಿದ್ದಾರೆ ಅಂತಾನೆ ಹೇಳಬಹುದು. ಅಲ್ಲಿ ಪೊಲೀಸರು ಇವರಿಗೆ ರಕ್ಷಣೆ ಕೊಡಕ್ಕೆ ಹೋದರೂ ಕೂಡ ಗ್ರಾಮಸ್ಥರು ಹಿಗ್ಗಾಮುಗ್ಗ ಚಚ್ಚಾಕಿದ್ದಾರೆ ಇಬ್ರು ಕೂಡ. ಅಲ್ಲ, ಇವ್ರಿಗೆಲ್ಲ ಇದೆಲ್ಲ ಯಾಕೆ ಬೇಕು ಅಂತೀನಿ. ಉಂಡ್ವಾ ಹೊಸ ವರ್ಷ ಹೆಂಡತಿ ಮಕ್ಳ ಜೊತೆ ಎಂಜಾಯ್ ಮಾಡೋದು ಬಿಟ್ಟು ಹೊರಗಡೆ ಹೋಗಿ ಇದೆಲ್ಲ ಬೇಕಾ ಇವ್ರಿಗೆಲ್ಲ? ಆಗೋ ಈಗೋ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಹೆಸರು ಮಾಡ್ಕೊಂಡಿದ್ರು, ಈಗ ಅದು ಕೂಡ ಹಾಳಾಗಿದೆ ಅಂತಲೇ ಹೇಳಬಹುದು. ನಿಮ್ಮ ಪ್ರಕಾರ ಸಕ್ಕರೆನಾಡು ಕೆಂಪ ಮಾಡಿದ್ದು ಸರಿನಾ ತಪ್ಪಾ, ಅಥವಾ ಇಲ್ಲೇನಾರ ಗ್ರಾಮಸ್ಥರವ್ರಿಗೆ ಹೊಡಿಬಾರ್ದಿತ್ತಾ, ಹೊಡೆದಿದ್ದು ನಿಜವಾಗ್ಲೂ ಕರೆಕ್ಟ್ ಆಗಿದೆಯಾ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇರೋದೊಂದು ಲೈಫು, ಒಳ್ಳೆಯವರ ಸಂಘ ಮಾಡಿ ಒಳ್ಳೆಯ ಬುದ್ಧಿ ಕಲೀರಿ ಅಂತ ಹೇಳಬಲ್ಲೆ. ಈ ಕೆಟ್ಟವರ ಜೊತೆ ಸೇರಿದ್ರೆ ಕೆಟ್ಟದೇ ಆಗುತ್ತೆ ಅನ್ನೋದಕ್ಕೆ ಇದೇ ಕಾರಣ. ನೋಡಿ, ಇವರೇ ಆ ಆರೋಪಿ ರವಿ ಅವರು.